ನೋಡಿ, ಇದು ಸಾಯಂಕಾಲ ಟೈಮ್ ನಲ್ಲಿ ಬಂದು ಏನು ಪುಡಾರಿಗಳು ಅಂದ್ರೆ ಏನು ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ತಾ ಇದ್ದಾರೆ ಜನ, ಅವರೇ ಬಂದು ಈ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ನಮ್ಮ ಏನು ಮಾಡೆಲ್ ಹೌಸ್ ಅಂತ ಏನ್ ನಾವು ಕರಿತೀವೋ ಇದನ್ನ ಇಡೀ ಲೇಔಟ್ ಅಲ್ಲಿ ಇದೇ ತರ ಹೌಸಸ್ ಬರ್ತಾವೆ ಅಂತ ಹೇಳಿ ಜನಕ್ಕೆ ತೋರಿಸ್ಲಿಕ್ಕೆ ಇದು ಒಂದು ಹೌಸ್ ಬಹಳ ಖರ್ಚು ಮಾಡಿ ವಿತ್ ಫರ್ನಿಚರ್ ಎಲ್ಲ ಇತ್ತು. ಕಂಪ್ಲೀಟ್ ಮನೆಗೆ ಏನ್ ಬೇಕೋ ಅವೆಲ್ಲ ಇದರಲ್ಲಿ ಇದ್ವು. ಇದನ್ನ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಗ್ಲಾಸಸ್ ಡೋರ್ಗಳು ಗ್ಲಾಸ್ ಡೋರ್ಸ್ ಇದ್ವು, ಎಲ್ಲ ಗ್ಲಾಸ್ ಡೋರ್ಸ್ನೆಲ್ಲ ಹೊಡೆದಾಕಿ ದೊಡ್ಡ ದೊಡ್ಡ ನಮ್ಮ ವಿಂಡೋಸ್ ಇದ್ವು, ಗ್ಲಾಸ್ ವಿಂಡೋಸ್ ಅದನ್ನ ಹೊಡೆದಾಕಿ ಒಳಗೆ ಬಂದಿದ್ದಾರೆ. ಬಂದು ಕಂಪ್ಲೀಟ್ ಪೆಟ್ರೋಲ್ ಹಾಕಿ ಸುಟ್ಬಿಟ್ಟಿದ್ದಾರೆ. ಉದ್ದೇಶ ಅಂತಂದ್ರೆ ಈಗಾಗ್ಲೇ 1ನೇ ತಾರೀಕು ನಮ್ಮ ಭರತ್ ರೆಡ್ಡಿ ಏನ್ ಬಳ್ಳಾರಿ ನಗರದ ಶಾಸಕರಾದಂತವ್ರು ನನ್ನ ಸಹನೆ ನಾನೇನ ಕಡಿಮೆ ಮಾಡ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದ. ಆಮೇಲೆ 5 ನಿಮಿಷ ಟೈಮ್ ಕೊಟ್ಟರೆ ನಾನು ಜನಾರ್ದನ್ ರೆಡ್ಡಿ ಮನೆನೇ ಸುಟ್ಟು ಬಿಡ್ತೀನಿ ಅಂತ ಹೇಳಿದ್ದ. ಈಗ ಜನಾರ್ದನ್ ರೆಡ್ಡಿ ಮನೆ ಸುಟ್ಲಿಕ್ಕೆ ಆಗ್ಲಿಲ್ಲ, ಬಳ್ಳಾರಿನೇ ಭಸ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಭಸ್ಮಾಸುರ ಭರತ್ ರೆಡ್ಡಿ ನಮ್ಮ ಮಾಡೆಲ್ ಹೌಸ್ ನ ಇವತ್ತು ಸುಡಿಸಿದ್ದಾನೆ. ಆಗ್ಲಿ, ಸುಡಿಸ್ಲಿ, ಪರವಾಗಿಲ್ಲ. ಬಟ್ ದೇವರಿದ್ದಾರೆ. ಆಮೇಲೆ ನಾನು SP ಮೇಡಮ್ ಕೂಡ ನಾನು ಹೇಳಿದ್ದೀನಿ, ಇದು ಬಹಳ ಇನ್ನ ಹುಷಾರಾಗಿ ಇರಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ದೂರ ಕೊಡ್ತೀವಿ ನಾವು. SP ಮೇಡಮ್ ಆಲ್ರೆಡಿ ಎಲ್ಲ ಫೋಟೋ ಬಂದಿದೆಲ್ಲ, ಫೋಟೋನೇ ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ. CC ಕ್ಯಾಮ್ರಾದಲ್ಲೆಲ್ಲ ಇದಾಗಿದೆ, CC ಕ್ಯಾಮ್ರಾ ಇಲ್ಲ ಇಲ್ಲಿ. ಹೌದು, ಓಡೋದು. ದೂರ ಕೊಡ್ತೀವಿ 100% ಕೊಡ್ತೀವಿ. ಬೆಂಗಳೂರಲ್ಲಿ ಇದ್ದಾರೆ. ಫೋಟೋ ತೋರಿಸಿ ಸರ್ ಅವ್ರ ಮುಂದೆ. ಎಷ್ಟು ಖರ್ಚು ಮಾಡೆಲ್ ಹೌಸ್ಗೆ? 3 ರಿಂದ 5 ಕೋಟಿವರೆಗೆ ಖರ್ಚಾಗಿದೆ ಒಂದು ಮಾಡೆಲ್ ಹೌಸ್. 3 ರಿಂದ 5 ಕೋಟಿವರೆಗೆ ಖರ್ಚು ಮಾಡಿ ಕಟ್ಟಿದ್ವಿ ಮನೆ. ಎಲ್ಲ ಕಂಪ್ಲೀಟ್ ಟೀಕೆ, ಎಲ್ಲ ಟೀಕು. फायर को फोन कर, फायर स्टेशन को. ವಿಚಾರ ಸರ್ ಕ್ಲಾಸ್ ಇದೆ. ಸಿದ್ದು ಸ್ವಲ್ಪ ಇಲ್ಲ ಬಾ. ಅಲ್ಲಿಂದ ಬಿಡ್ತಾ ಇದೆ ಅಂತೆ. ಇದು ಫುಲ್ಲು ಗ್ಲಾಸ್ ಸರ್. ಅಲ್ಲ, ಗ್ಲಾಸ್ ಪೀಸಲ್ಲಿ ಸ್ವಲ್ಪ ಹೋಯ್ತಲ್ಲ, ಇದು ಫುಲ್ಲು ಗ್ಲಾಸ್. ಬೆಂಕಿಯಿಂದ ಹತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಪೊಲೀಸರು ಮಾಹಿತಿ ನೀಡುತ್ತಿದ್ದಾರೆ. ಆದರೆ ಸ್ವತಃ ಬಿಜೆಪಿ ನಾಯಕರು ಇದು ಕಾಂಗ್ರೆಸ್ ನಾಯಕರ ಕಚೇರಿ ಅಂತ ಮಾತನ್ನು ಹೇಳ್ತಿದ್ದಾರೆ. ಅಂದ್ರೆ
ಬಳ್ಳಾರಿಯಲ್ಲಿ ಏನು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರನ್ನು ಕನಸಿನ ಲೇಔಟ್ ಅಂತ ಹೇಳಿದ್ರು ತಪ್ಪಾಗಿಲ್ಲ. ಯಾಕಂದ್ರೆ ಕಳೆದ 10-15 ವರ್ಷಗಳ ಕೆಳಗೆ ಸರಿಸುಮಾರಾಗಿ ಒಂದು 100 ಎಕರೆ ಪ್ರದೇಶ ಹಾಕಿದರೆ ಈಗಲೂ ಕೂಡ ಈ ಗೋಡೆಗಳೇನಿದೆಯಲ್ಲ ಸಾಕಷ್ಟು ಬೆಂಕಿ ಇದೆಯಲ್ಲ, ಬೆಂಕಿಯಿಂದ ಕೂಡ ಅದೇ ಏನು ನೋಡ್ತಾ ಇದ್ದಾರಲ್ಲ ಈ ಸಭಾಂಗಣದಲ್ಲಿ ಕಾಸ್ಟ್ಲಿಯಸ್ಟ್ ಐಟಮ್ಸ್ಗಳಿತ್ತು, ಅವೆಲ್ಲ ಸುಟ್ಟು ಹೋಗಿದೆ. ಹೀಗಾಗಿ ಇಲ್ಲಿ ಸುಟ್ಟು ಹೋಗ್ಲಿಕ್ಕೆ ಕಾರಣ ಇಲ್ಲಿಯ ಸ್ಥಳೀಯ ಶಾಸಕರೇ ಅನ್ನುವಂಥ ಆರೋಪವನ್ನು ಕೂಡ ಸೋಮಶೇಖರ್ ರೆಡ್ಡಿ ಅವರು ಸಹ ಮಾಡ್ತಾ ಇದ್ದಾರೆ. ಇದನ್ನ ಬೆಂಕಿ ನಂದಿಸುವಂಥ ಕೆಲಸಕ್ಕೆ ಏನು ಆಗಿತ್ತಲ್ಲ ಅದನ್ನು ಮಾಸು ಮುನ್ನವೇ ಇದೊಂದು ದೊಡ್ಡದಾದಂಥ ಪ್ರಕರಣ ಕೂಡ ಮತ್ತೆ ಈಗ ಬೆಳಕಿಗೆ ಬಂದಿದೆ. ಆದರೆ ಸೋಮಶೇಖರ್